ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಇವತ್ತು ನಾವು ಟ್ರೇಡ್ ಅನಾಲಿಸಿಸ್ ಮಾಡೋಣ. ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ಸ್ನ ನೀಡ್ತೀನಿ ನಿಮಗೆ. ಯಾವ ಥರ ಅಂತಂದರೆ ಇವತ್ತು ಏಪ್ರಿಲ್ 1923 ಓಕೆ 2023. ಇವತ್ತು ಮಾರ್ಕೆಟ್ ಏನಾಯಿತು? ಓಕೆ, ಫಸ್ಟ್ ಕ್ಯಾಂಡಲ್ ನೋಡಿ. ಫಸ್ಟ್ ಕ್ಯಾಂಡಲಲ್ಲಿ ರೆಡ್ ಕ್ಯಾಂಡಲ್, ಇದು ರೆಸಿಸ್ಟೆನ್ಸ್ ಇದೆ, ಇದು ಸಪೋರ್ಟ್ ಲೈನ್ ಇದೆ. ಸೊ ಫಸ್ಟ್ ಕ್ಯಾಂಡಲಲ್ಲೇ ನೆಕ್ಸ್ಟು ಸಪೋರ್ಟ್ ಬ್ರೇಕ್ ಆಗಿ ಕೆಳಗಡೆ ಬಂತು. ಬಟ್ ಈ ಕ್ಯಾಂಡಲ್ ಯಾವ ಥರ ಕನ್ಫರ್ಮೇಷನ್ ನಾವು ತೊಗೋಬೇಕು, ಯಾವ ಥರ ಟ್ರೇಡ್ ಮಾಡಬೇಕು ಅಂತ ನಾನು ನಿಮಗೆ ಕ್ಯಾಂಡಲ್ ಕನ್ಫರ್ಮೇಷನ್ ಹೇಳ್ತೀನಿ. ಓಕೆ, ಇಲ್ಲಿ ಸಪೋರ್ಟ್ ಇದ್ರೂ ನಮಗೆ ಇಲ್ಲಿ ಕ್ಯಾಂಡಲ್ ಕನ್ಫರ್ಮೇಷನ್ ಸಿಗಲಿಲ್ಲ, ಇಲ್ಲಿ ಮೇಲೇನೂ ಸಿಗಲಿಲ್ಲ, ಇಟ್ ಟಚ್ ಆಗಲಿಲ್ಲ. ಓಕೆ, ನೆಕ್ಸ್ಟು ಇಲ್ಲಿನೂ ಅಷ್ಟೇ ಕ್ಯಾಂಡಲ್ ಕನ್ಫರ್ಮೇಷನ್ನು ನಮಗೆ ಏನೂ ಸಿಗಲಿಲ್ಲ. ಓಕೆ, ಇಲ್ಲಿ ಅಷ್ಟೇ ನಮಗೆ ಈ ಥರ ಡೋಜಿ ಕ್ರಿಯೇಟ್ ಆಗಿ ಮೇಲೆ ಹೋಯಿತು. ಬಟ್ ನೆಕ್ಸ್ಟು ಕ್ಯಾಂಡಲ್ ಏನಾಯಿತು, ಚಾಪಿ ಮಾರ್ಕೆಟ್ ಅಂದರೆ ಸೈಡ್ ವೇಸ್ ಮಾರ್ಕೆಟಲ್ಲಿ ಮತ್ತೆ ಮೇಲೆ ಕೆಳಗಡೆ ಬಂದು ನೆಕ್ಸ್ಟ್ ನೋಡಿ ಈ ಕ್ಯಾಂಡಲ್ಲು ಇಲ್ಲಿ ಸಪೋರ್ಟಿಗೆ ತೊಗೊತಿದೆ. ಇದು ಸಪೋರ್ಟಿಗೆ ತೊಗೊಂತು ನಿಮಗೆ, ಎಲ್ಲಿ ಇದು ಸಪೋರ್ಟಿಗೆ ತೊಗೊಂಡು ಇದೇನಾಯಿತು ನಿಮಗೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ಯಾಟ್. ರೆಡ್ ಕ್ಯಾಂಡಲ್ ಫಾರ್ಮ್ ಆದ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ನಿಮಗೆ ಈಕ್ವಲ್ ಟು ರೆಡ್ ಕ್ಯಾಂಡಲ್, ಅಂದರೆ ಈ ಯಾವಾಗಲೂ ಸಪೋರ್ಟಲ್ಲಿ ಈಕ್ವಲ್ ಟು ರೆಡ್ ಕ್ಯಾಂಡಲ್ ಯಾವಾಗಲೂ ಗ್ರೀನ್ ಕ್ಯಾಂಡಲ್ ಒಂದು ಅಪಿಯರ್ ಆದರೆ ಮಾರ್ಕೆಟ್ ಕನ್ಫರ್ಮ್ ದಟ್ ಇದು ನೆಕ್ಸ್ಟ್ ಕ್ಯಾಂಡಲಿಂದ ನಿಮಗೆ ಮೇಲೆ ಹೋಗುತ್ತೆ ಅಂತ. ಸೊ ನೀವು 1:2 RR ರೇಷಿಯೋದಲ್ಲಿ ನೀವು ಟ್ರೇಡ್ ಮಾಡಿ ಈಸಿಯಾಗಿ ಪ್ರಾಫಿಟ್ ಮಾಡ್ಬೋದು. ಇದು ನಿಮಗೆ ಕ್ಯಾಂಡಲ್ ಕನ್ಫರ್ಮೇಷನ್ನು ನಾನು ನಿಮಗೆ ಹೇಳಿದೆ ಯಾವ ಥರ ಸಪೋರ್ಟ್ ಲೈನಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ನಿಮಗೆ ರೆಸಿಸ್ಟೆನ್ಸ್ ಲೈನಲ್ಲಿ ಯಾವ ಥರ ತೋರಿಸ್ತೀನಿ ನಿಮಗೆ ನೋಡಿ. ಇದು ಇವತ್ತಿನ ರೆಸಿಸ್ಟೆನ್ಸ್ ಡೇ ಹೈ ಆಗಿತ್ತು ಕ್ಯಾಂಡಲ್ಲು. ಡೇ ಹೈ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ. ಇದು ಡೇ ಹೈ, ಇಲ್ಲಿ ತನಕ ಡೇ ಹೈ. ಓಕೆ, ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟೆನ್ಸಲ್ಲಿ ನಿಮಗೆ ಕನ್ಫರ್ಮೇಷನ್ ಸಿಗಲಿಲ್ಲ. ಓಕೆ, ಇಲ್ಲಿ ಬಂತು, ರಿಜೆಕ್ಟ್ ಆಯಿತು. ಕ್ಯಾಂಡಲ್ ಇಲ್ಲಿ ಬಂತು, ಹಂಗೆ ಡೈರೆಕ್ಟಾಗಿ ರಿಸಲ್ಟ್ ಆಯಿತು. ಇಲ್ಲಿ ಬಂತು, ಹಂಗೆ ಡೈರೆಕ್ಟಾಗಿ ರಿಸಲ್ಟ್, ಇಲ್ಲಿ ಬಂತು, ಹಂಗೆ ಡೈರೆಕ್ಟಾಗಿ ರಿಜೆಕ್ಟ್ ಆಯಿತು. ಓಕೆ, ಸೊ ಇಲ್ಲಿ ನಮಗೆ ಡೋಜಿ ಕ್ಯಾಂಡಲ್ ಫಾರ್ಮೇಷನ್ನು ಆಯಿತು ಇಲ್ಲಿ. ಓಕೆ, ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ಲು ರೆಸಿಸ್ಟೆನ್ಸಲ್ಲಿ ಒಂದು ರೆಡ್ ಕ್ಯಾಂಡಲ್ ಡೋಜಿ ಕ್ಯಾಂಡಲ್, ನೆಕ್ಸ್ಟ್ ಸೇಮ್ ಈಕ್ವಲ್ ಟು ರೆಡ್ ಕ್ಯಾಂಡಲ್ ಆದರೆ ನಿಮಗೆ ಕನ್ಫರ್ಮ್ ದ್ಯಾಟ್ ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ. ಸೊ ಮಾರ್ಕೆಟ್ ಏನಾಯಿತು, ಜಸ್ಟ್ ನೀವು ಈ ಕ್ಯಾಂಡಲ್ಗೆ ಟ್ರೇಡ್ ಇಟ್ಟು ಸ್ಟಾಪ್ ಲಾಸು ಕ್ಯಾಂಡಲ್ ಮೇಲೆ ಇಟ್ಟು ನಿಮಗೆ ಈಸಿಯಾಗಿ 1:2 RR ರೇಷಿಯೋದಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಇಷ್ಟು ಈಸಿಯಾಗಿದೆ ಟ್ರೇಡ್. ಓಕೆ, ಯಾವಾಗಲೂ ನಾವು ಕ್ಯಾಂಡಲ್ ಕನ್ಫರ್ಮೇಷನ್ ವಿತ್ ಸಪೋರ್ಟ್ ರೆಸಿಸ್ಟೆನ್ಸ್. ಸೊ ಇದನ್ನೇನಂತಾರೆ ನಾವು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಅಂತೀವಿ. ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಅಂತಂದರೆ ವಿತೌಟ್ ಎನಿ ಇಂಡಿಕೇಟರ್ಸ್ ಏನು ಯೂಸ್ ಮಾಡಲಾರಂಗೆ ಜಸ್ಟ್ ಪ್ರೈಸ್ ಆ್ಯಕ್ಷನ್ನ ನಾವು ತೆಗೆದುಕೊಳ್ಳೋದಕ್ಕೆ ಇದು ನಮಗೆ ಒಳ್ಳೆ ಕನ್ಫರ್ಮೇಷನ್ ಸಿಗುತ್ತೆ. ಇದು ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗ್ ಅಂತಾರೆ. ಓಕೆ, ಥ್ಯಾಂಕ್ ಯು.